ಹೇ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದಾಗೆ ಸಿಲ್ಕ್ ಸ್ಯಾರಿಗಳನ್ನ ಹಾಫ್ ತೋರಿಸಿದೆ ಅಷ್ಟೇ. ಇವಾಗ ಮತ್ತೆ ಹೊಸ್ದಾಗಿ ತೋರಿಸ್ತಾ ಇದ್ದೀನಿ. ಅಂದರೆ ಹೊಸ್ದಾಗಿ ಅಂದರೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟು ಸ್ಯಾರಿನಲ್ಲಿ ನಾನು ಅರ್ಧ ತೋರಿಸಿದ್ನಲ್ಲ, ಅಂದರೆ ಹಾಫ್ ತೋರಿಸಿದೆ. ಈಗ ಇದೊಂದು ನನ್ನ ಫೇವ್ರೆಟ್ ಕಲರ್, ಪರ್ಪಲ್ ಕಲರ್ ಸ್ಯಾರಿ. ಇದನ್ನು ತುಂಬ ಸಲ ಹಾಕಿದ್ದೀನಿ, ಬಟ್ ಏನು ಅಂದರೆ ತುಂಬ ಸಲ ಹಾಕಿದ್ದೀನಿ, ಬಟ್ ಏನಂದರೆ ನೀಟಾಗಿ ಫೋಲ್ಡ್ ಮಾಡಿ ಅಯನ್ ಮಾಡಿಲ್ಲ. ಅಯನ್ ಮಾಡಿ ಇಡಬೇಕು ಹೀಗಿದೆ. ಇದನ್ನು ಆ್ಯಕ್ಚುಲಿ ಒಂದಾದರೂ ಸ್ಯಾರಿ ನಿಮಗೆ ಹಾಕಿ ತೋರಿಸ್ಬೇಕಂತ ಆಸೆ. ನೋಡಿ, ಈ ಥರ ಇದೆ ಒಳಗಡೆ ವರ್ಕ್ ಮಾಡ್ತಿರೋದು. ತುಂಬ ಒಳ್ಳೆ ಸ್ಯಾರಿ ಕೂಡ, ತುಂಬ ಇಷ್ಟವಾಗಿರೋ ಸ್ಯಾರಿ ನನಗಿದು. ಪರ್ಪಲ್ ಕಲರಲ್ಲಿ ನನ್ನ ಕಸಿನ್ ತೊಗೊಂಡಿದ್ರು. ಆ ಟೈಮಲ್ಲಿ ನನಗೆ ಇಷ್ಟ ಆಯಿತು, ನಾನು ತೊಗೋಬೇಕಂತೇಳಿ ತೊಗೊಂಡಿದ್ದು. ನೋಡಿ, ಈ ಥರ ಬರುತ್ತೆ ಸ್ಯಾರಿ. ಈ ಥರ ವರ್ಕ್ ಇದೆ. ನಂದು ಇವಾಗ ಊಟ ಆಯಿತು, ಜ್ಯೂಸ್ ಕುಡಿಬೇಕು. ಇನ್ನು ಸರಿ, ನಂದು ಇವಾಗ ಊಟ ಮಾಡಿ ಜ್ಯೂಸ್ ಕುಡಿಬೇಕು. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಕಲ್ಯಾಣ್ ಸಿಲ್ಕ್, ನನ್ನ ಫೇವ್ರೆಟ್ ಸ್ಯಾರಿ. ಇದು ವೆರಿ ಡಬಲ್ ಕಲರ್ ಕಾಣಿಸುತ್ತೆ. ಮಾರ್ನಿಂಗ್ ಟೈಮು ಒಂದು ಕಲರ್ ಕಾಣಿಸುತ್ತೆ, ನೈಟಲ್ಲೇ ಒಂದು ಕಲರ್ ಕಾಣಿಸುತ್ತೆ ಈ ಸ್ಯಾರಿ. ಆ್ಯಂಡ್ ಇದರಲ್ಲಿ ನಾನು 3 ಸ್ಯಾರಿ ತೊಗೊಂಡಿದ್ದೆ ನನಗೆ ಫೇವ್ರೇಟ್ ಆಗಿ. ಒಂದು ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಬಾರ್ಡರ್, ಇನ್ನೊಂದು ಬಂದು ಬಾಟಲ್ ಗ್ರೀನ್ ಅಲ್ಲ, ಒಂದು ಹೆವಿ ಆನಂದ್ ಡ್ರಾಮಾ ಗ್ರೀನ್ ಅಂತ ಹೇಳ್ತಾರಲ್ಲ, ಆ ಕಲರ್ ಹೆವಿ ಇಷ್ಟ. ಬಟ್ ನಾನು ಅದನ್ನು ಒಂದು ಟೈಮ್ ಹಾಕ್ಕೊತೀನಿ. ಅದಕ್ಕೆ ಗೋಲ್ಡನ್ ಕಲರ್ ಬ್ಲೌಸೇ, ಅದನ್ನು ಕೂಡ ಒಂದು ಟೈಮ್ ಹಾಕ್ಕೊಂಡು ಕೊಡ್ತೀನಿ. ವಾಪಸ್ ನಮ್ಮ ಅವ್ವ ಕೊಟ್ಟಿದ್ದೀನಿ. ಅದನ್ನ ಹಾಕ್ಬಿಟ್ಟು ನಾನು ಒಂದು ಟೈಮ್ ಆದರೂ ಇಷ್ಟಪಟ್ಟು ತೊಗೊಂಡಿದ್ದಲ್ವ, ಅದಕ್ಕೆ. ಇನ್ನೊಂದು ಗಿಫ್ಟ್ ಮಾಡಿದೆ ನಾನೇ, ಇಷ್ಟಪಟ್ಟು ತೊಗೊಂಡಿದ್ದೆ. ಎಮರ್ಜೆನ್ಸಿಯಲ್ಲೂ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು, ಫಸ್ಟ್ ಫಂಕ್ಷನ್ ಅದು. ಸೊ ಆವಾಗ ನಾನು ಏನಾದರೂ ಸ್ಯಾರಿ ಆಪ್ಷನ್ಸ್ ಇರಲಿಲ್ಲ. ಸೊ ಇತ್ತಲ್ಲ ಇನ್ನು ಹೆಂಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ಸಿಲ್ಕ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ರೆಡಿ ಇಲ್ಲೂ ಏನೋ ಫಂಕ್ಷನ್ ಹಾಕೊಂಡು ಈ ಥರ ಆಗಿದೆ. ಇದನ್ನು ಡ್ರೈ ಕೊಡಬೇಕು, ನೋಡೋಣ. ನೆಕ್ಸ್ಟು ಕೊಟ್ಟಿದ್ದೀನಿ, ಯೂಸ್ ಮಾಡಿಲ್ಲ, ಅವರಿಗೆ ಮತ್ತೆ ಹೇಳ್ಬೇಕು. ಅದೇ ಇದಕ್ಕೋಸ್ಕರ. ಆ್ಯಂಡ್ ಇದೊಂದು ಮೈ ಫೇವ್ರೆಟ್ ಸ್ಯಾರಿ, ತುಂಬ ಅಂದರೆ ತುಂಬ ಇಷ್ಟವಾಗಿರೋ ಸ್ಯಾರಿ. ನೋಡಿ, ಚೆನ್ನಾಗಿದೆಯಾ? ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಕೂಡ ಈ ಸ್ಯಾರಿ. ನೆಕ್ಸ್ಟ್ ಬಂದು ಹೆವಿ ಸೆಕೆ ಇದೆ ಫ್ರೆಂಡ್ಸ್. ಇವಾಗ ಮಳೆ ಬಂದು ಹೋದ್ಮೇಲಂತೂ ಸೆಕೆ ತಕ್ಕೊಳ್ಳೋಕ್ಕೆ ಆಗಲ್ಲ. ಆ್ಯಂಡ್ ಇನ್ನೊಂದು ಬಂದು ನನ್ನ ಗ್ರೇ ಕಲರ್ ಸ್ಯಾರಿ. ಗ್ರೇ ಅಂದರೆ ಇಷ್ಟ ನನಗೆ, ಅಂದರೆ ಓವರ್ ಇಷ್ಟ ಅಲ್ಲ, ನನಗೆ ಇಷ್ಟಗಳೇ ಬೇರೆ ತುಂಬ ಇದೆ. ಇದು ಓಕೆ, ಇರಲಿಲ್ಲಲ್ಲ ಸ್ಯಾರಿ ಈ ಕಲರಲ್ಲಿ ಅಂತೇಳಿ ಈ ಕಲರಲ್ಲಿ ತೊಗೊಂಡಿರೋದು. ಇದು ಕೂಡ ಪ್ಯೂರ್ ಸಿಲ್ಕ್ ಸ್ಯಾರಿನೇ. ಇದನ್ನು ನಾನು ಒನ್ ಟೈಮ್ ಇದು ಯಾವುದೂ ಹಾಕಿದ್ದಿಲ್ಲ, ಹಾಕಿರೋದು ಬಂದು ನವರಾತ್ರಿಗೆ 9 ಡೇಸ್ಗೆ ಹಾಕಬೇಕಲ್ಲ, ಸೊ ಆವಾಗ ಹಾಕಿರೋದು. ನೋಡಿ, ಇದು ಬಾರ್ಡರ್ ಏನೂ ಹೊಲಿಸಿಲ್ಲ, ಅದೆಲ್ಲ ನಾನೇ ಡಿಸೈನ್ ಮಾಡ್ತೀನಿ. ಸೊ ಇದು ಒಳಗಡೆ ಬಂದು ಯಾವ ಥರ ಇದೆ ಅಂದರೆ, ನೋಡಿ, ಒಳಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಾ? ಎಸ್, ಬಾರ್ಡರ್ ಈ ಥರ ಇದೆ. ನನಗೆ ಫೋಲ್ಡಿಂಗ್ ತುಂಬಾ ಕಷ್ಟ ಫ್ರೆಂಡ್ಸ್. ಒಂದ್ಸಲ ಮಾಡಿದ್ರೆ ಮತ್ತೆ ಅವಾಗ ಮಾಡ್ತಾನೇ ಇರಬೇಕಾಗುತ್ತೆ. ನೋಡಿ, ಇದು ಓಪನ್ ಆಯಿತು, ಇವಾಗ ಟೆನ್ಷನ್, ಅಯ್ಯೋ ಮತ್ತೆ ಮಾಡಬೇಕಲ್ಲ ಅಂತ. ಪಿಂಕ್ ಬಂದಿದೆ, ಆಲ್ಮೋಸ್ಟ್ ಪಿಂಕ್ ಬ್ಲೌಸ್ ಎಲ್ಲ ತುಂಬ ಇದೆ. ಸೊ ಇದನ್ನೇ ಬೇಗ ಸ್ಟಿಚ್ ಮಾಡ್ಸೋಕೆ ಹೋಗಲ್ಲ. ನೋಡಿ, ನನ್ನ ಫೋಲ್ಡಿಂಗ್ ಕಥೆಯಲ್ಲಿ ಬಂತು. ಸರಿ, ಅದಿರಲಿ, ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊಡ್ತೀನಿ ಟೈಮ್ ಕೊಟ್ಟು. ಆ್ಯಂಡ್ ನನ್ನ
ಓಲ್ಡ್ ಸ್ಯಾರಿನಲ್ಲಿ ನಿಮಗೆಲ್ಲ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಯಿತು ಆ ಕಲರ್ ಹಾರ್ಟ್ ಕಳಿಸಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ರೀಸೆಂಟಾಗಿ ತೊಗೊಂಡಿರೋದು. ಇದು ಬಟ್ ಇದಕ್ಕಿಂತ ಇದೆಯಲ್ಲ, ಇದು ಟೆಂಪಲ್ ಬಾರ್ಡರ್ ಸ್ಯಾರಿ ಅಂತ. ಇದು ಸಿಲ್ಕ್ ಸ್ಯಾರಿನೇ. ಇದು ಕಲರ್ ನೋಡಿ, ನನಗಂತೂ ಪ್ರಾಣ ಈ ಸ್ಯಾರಿ ಅಂದರೆ. ಸಿಲ್ಕ್ ಅಂದರೆ ಟೆಂಪಲ್ ಬಾರ್ಡ್ರಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ನೋಡಿ. ಈ ಥರ ಇದೆ, ಸರಿಗೂ ಇದೆ ಆ್ಯಕ್ಚುಲಿ. ಹೀಗಿದೆ, ನೀಟಾಗಿ ರೆಡಿ ಮಾಡಿಸಿ ಮಡಗಿದ್ದೀನಿ. ಯಾವುದೇ ರೀತಿ ಏನು ಆಗಬಾರ್ದು ಅಂತ ಇವೆಲ್ಲವೂ ಇದೇ ಥರ ನೀಟಾಗಿ ಫೋಲ್ಡ್ ಮಾಡಿ ಇಡಬೇಕು. ನೆಕ್ಸ್ಟ್ ನಾಡಿದ್ದಲ್ಲಿ ಈ ಥರ ಅದೊಂದು ಕೆಲಸ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಫ್ರೆಂಡ್ಸ್, ಇದೂ ತುಂಬಾ ಇಷ್ಟಪಟ್ಟು ತೊಗೊಂಡಿರೋ ಸ್ಯಾರಿನೇ. ಈ ಕಲರ್ ಇರಲಿಲ್ಲ ಆ್ಯಕ್ಚುಲಿ, ತೋರ್ತಿದ್ದೀನಿ ಸ್ಯಾರಿ ನೋಡಿದ್ದೀರ ಅನಿಸುತ್ತೆ. ನನ್ನ ತಂಗಿಗೆ ನನಗೆ 2 ಸ್ಯಾರಿ ತೊಗೊಂಡಾಗ ಅವಳಿಗೊಂದು ನನಗೊಂದು ಚೂಸ್ ಮಾಡಿದ್ದು. ಇದು ನನಗೆ ಇಷ್ಟ, ಎರಡೂ ಓಕೆ, ಯಾವುದಿದ್ರು ಓಕೆ ಅಂತ ಹೇಳಿದೆ. ಅವಳು ಇಷ್ಟ ಆಯ್ತು ತೊಗೊಂಡು, ನನಗೆ ಇಷ್ಟ ಆಯಿತು. ಓಕೆ, ಚೆನ್ನಾಗಿದೆ ಅಲ್ಲ. ಇವಾಗೆಲ್ಲ ದೊಡ್ಡ ಬಾರ್ಡರ್ಸ್ ತುಂಬ ಇದೆ ಅಲ್ಲ, ಟ್ರೆಂಡಿಂಗ್ ಅಲ್ಲ ಈಗ. ಮತ್ತು ಬಾರ್ಡರ್ಲೆಸ್ ಸ್ಯಾರೀಸ್ ಟ್ರೆಂಡ್ ಆಗ್ತಿದೆ. ಆಲ್ರೆಡಿ ನಾನು ತೊಗೊಂಡದ್ದು ಯಾವಾಗಲೂ ಇಟ್ಟಿದ್ದೀನಿ. ಈ ಥರ ನಾನು ತೊಗೊಂಡಿರ್ತೀನಿ ಆಲ್ಮೋಸ್ಟ್. ಅದು ಮತ್ತು ಇದಾಗುತ್ತೆ. ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಹೇಳ್ತಿದ್ದೀನಿ. ಈ ಬ್ಲೌಸ್ ಬಂದು ಅವಾಗೆಲ್ಲ ಏನು ಡಿಸೈನ್ ಇರಲಿಲ್ಲ, ನಾರ್ಮಲ್ ಡಿಸೈನ್ಸ್ ಇದ್ದಿದ್ದು. ಇದು ಬಂದು ನೋಡಿ, ಈ ಥರ ಡಿಸೈನ್ಸ್ ಮಾಡ್ತಿದ್ದೀನಿ. ಬ್ಯಾಕ್ ಆ್ಯಂಡ್ ಸ್ಲೀವ್ಗೆ ಸಿಂಪಲ್ ಅಷ್ಟೇ ನೋಡಿ. ಇದು ಬಂದು ಯೆಲ್ಲೋ ಸ್ಯಾರಿ ಬ್ಲೌಸು. ಈ ಸ್ಯಾರಿ ಇದೆಯಲ್ಲ, ಇದ್ರ ಬ್ಲೌಸು. ಆ್ಯಂಡ್ ಇದು ಬಂದು ಈ ಸ್ಯಾರಿ ಬ್ಲೌಸ್ ಬಂದು ಇವಾಗ ಜಸ್ಟ್ ತೋರಿಸಿದ್ನಲ್ಲ. ಶರ್ಟ್ ಕಿತ್ತಾಕ್ಬಿಡುತ್ತೆ. ಇದು ನಾನು ಹಾಕೊಂಡು ಡ್ರೆಸ್ ತುಂಬ ಇಷ್ಟಪಡ್ತದೆ. ಆ್ಯಂಡ್ ನೋಡಿ, ಇದು ಬಂದು ಸ್ಲೀವ್ ಈ ಥರ ಡಿಸೈನ್ ಬಂದಿದೆ. ಇವೆರಡು ಆ್ಯಕ್ಚುಲಿ. ಇದು ಬಂದು ಈ ಸ್ಯಾರಿ ಬ್ಲೌಸು ಚೆನ್ನಾಗಿದೆಯಲ್ಲ, ಕಾಂಬಿನೇಷನ್ ಆ್ಯಂಡ್ ಬ್ಲೌಸ್ ಕೂಡ. ಆ್ಯಂಡ್ ಫಸ್ಟ್ ಮೋಸ್ಟ್ ಫೇವ್ರೆಟ್ ಸ್ಯಾರಿ, ಬಂದಿದೆ ಫ್ರೆಂಡ್ಸ್. ನೋಡಿ, ಇವಾಗ ನೋಡಿಕೊಂಡು ಯಾವ ಥರ ಫೋನ್ ಮಾಡಿಬಿಟ್ಟಿದ್ದೀನಿ. ಇಟ್ಟಿದ್ದ ಕಡೆ ಈ ಥರ ಆಗಿಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ. ಎಸ್, ಈ ಸ್ಯಾರಿ ಇದು ಕೂಡ ಪ್ಯೂರ್ ಸಿಲ್ಕ್ ಕಂಚಿಯಲ್ಲಿ ತೊಗೊಂಡಿರೋದು. ಕಂಚಿಯಲ್ಲ, ಕಾಂಚಿ ಕಲ್ಯಾಣಲ್ಲಿ ತೊಗೊಂಡಿರೋದು. ಇದನ್ನು ಸಿಲ್ಕ್ ಥ್ರೆಡ್ ಕೂಡ ನಾನು ತೆಗ್ದಿಲ್ಲ. ಅಂದರೆ 916 ಆ ಥರ ಹಾಲ್ ಮಾರ್ಕ್ ಇರುತ್ತಲ್ಲ, ಅದಕ್ಕೆ ಸಿಲ್ಕ್ ಮಾರ್ಕೊಂತ ಇವಕ್ಕೆ ಇರುತ್ತೆ. ಇದು ನೋಡಿ ನನಗೆ ಎಷ್ಟು ಖುಷಿ ಆಗುತ್ತೆ ಈ ಸ್ಯಾರಿ ನೋಡ್ತಿದ್ರೆ. ಎಷ್ಟು ಚೆನ್ನಾಗಿರೋ ಸ್ಯಾರಿ ನನ್ನ ಹತ್ರ ಇದೆ ಅಲ್ಲ, ಎಷ್ಟು ಕಲರ್ ಆಗಿರೋದು, ಎಷ್ಟು ಚೆನ್ನಾಗಿದೆ ಈ ಕಲರ್ ಎಲ್ಲ ಸ್ಯಾರಿದು. ಐ ಲವ್ ದಿಸ್ ಕಲರ್ ಆ್ಯಕ್ಚುಲಿ. ನೋಡಿ ಹೇಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ, ತುಂಬ ಖುಷಿ. ಇದು ಸ್ಯಾರಿ ನೋಡುವಾಗೆಲ್ಲ ನಾನು ಎಷ್ಟು ಯಾವಾಗಿದ್ದು ಉಟ್ಕೊಳ್ಳೋ ಭಾಗ್ಯ ಬರುತ್ತೆ. ಇದೆಲ್ಲ ನೋಡಿ ನಾನೇ ಹಾಕ್ತೀನಿ ಕಟ್ಟಿಸ್ಕೊಂಬಂದು. ನೆಕ್ಸ್ಟ್ ಫಂಕ್ಷನ್ ಏನಾದರೂ ಇತ್ತಲ್ಲ, ಅದೇ ಥರ ಇನ್ನೊಂದು ಸ್ಯಾರಿ ಇದೆ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಇಷ್ಟ ನನಗೆ ಸ್ಯಾರಿ ನೋಡಿ. ಆ್ಯಂಡ್ ಇದ್ರ ಬ್ಲೌಸ್ ನೋಡ್ತಿಲ್ಲ, ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಅಲ್ಲ, ಅದಕ್ಕೆ ಅದನ್ನ ನೀಟಾಗಿ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಬ್ಯಾಕ್ ಸೈಡ್. ನಮ್ಮ ಅಣ್ಣ ಸ್ಟಿಚ್ ಮಾಡಿಸ್ಕೊಟ್ಟಿರೋದಿಲ್ಲ ಆ್ಯಕ್ಚುಲಿ, ನಾನೆಲ್ಲ ಕೇಳಿಲ್ಲ. ಅವರು ನಮ್ಮ ಅದಕ್ಕೆ ಮಾಡಿಸ್ತಾರಲ್ಲ ಅಲ್ಲಿ ಮಾಡಿಸಿದ್ದಾರೆ. ಆ್ಯಂಡ್ ಎಲ್ಲ ಇನ್ನೊಂದು ಅದೇ ಥರ ಸೇಮ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಎಷ್ಟು ಸಾಫ್ಟಾಗಿದೆ ಸ್ಯಾರಿ ಅಂದರೆ. ಹಳೆ ಕಾಲದಲ್ಲಿ ನಮ್ಮ ಅಮ್ಮನ ಸ್ಯಾರಿಗಳು ಇರ್ತಿದ್ವಲ್ಲ, ಮದುವೆ ಸ್ಯಾರಿ, ನಮ್ಮ ಅಜ್ಜಿ ಮದುವೆ ಸ್ಯಾರಿಗಳಿರುತ್ತೆ ಆ ಥರ. ಅವ್ರು ನಾನು ನೋಡ್ತಿದ್ನಲ್ಲ ಆವಾಗ, ಆ ಥರ ಸ್ಯಾರಿ ಇದೆ ನೋಡಿದ್ದಕ್ಕೂ. ಹಾಗೆ ಸಿಲ್ಕ್ ಮಾರ್ಕ್ ಇಂಡಿಯಾ, ಪ್ಯೂರ್ ಸಿಲ್ಕ್. ಇದೇನೋ IMO ನಂಬರೆಲ್ಲ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಾರೆ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್.
ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, ಗೌರ್ಮೆಂಟ್ ಆಫ್ ಇಂಡಿಯಾ. ಒಳ್ಳೆ ಗೋಲ್ಡಿಗಿದ್ದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಕಲರ್ ಯಾವಾಗಲೂ ಆಲ್ಮೋಸ್ಟ್ ಸಿಗೋದು ರೇರು. ಇದು ಒಳ್ಳೆ ನಮ್ಮ ಅಜ್ಜಿಯವ್ರ ಅಜ್ಜಿ ಸ್ಯಾರಿ ಇದ್ದಂಗಿದೆ. ಆ ಥರ ಬಾರ್ಡ್ರು, ಆ ಥರ ಸಿಲ್ಕನ್ ಡಿಸೈನ್, ಆ ಥರ ಸಾಫ್ಟ್, ಆ ಥರ ಆಫ್ ಮೈಂಡ್ ಬ್ಲೋವಿಂಗ್ ಆಗಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಸ್ಯಾರಿ ಮಾತ್ರ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಕಲರ್ ಕಾಂಬಿನೇಷನ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ, ತೆಗೆದು ತೋರಿಸ್ತಿದ್ದೀನಿ. ಕಲರ್ ಕಾಂಬಿನೇಷನ್ ಇದೆಯಲ್ಲ ಇದಕ್ಕೆ, ಇಲ್ಲೇ ಬ್ಲೌಸೇ ಇದೆಯಲ್ಲ, ಸಿ ಇದರ ಬ್ಲೌಸ್ ಇದೇ ಕಲರ್ ಕೊಟ್ಟಿರೋದು ಇದಕ್ಕೆ ಕಾಂಟ್ರಾಸ್ಟ್ ಅಂದರೆ ಐ ಮೀನ್ ಇದಕ್ಕೆ ಮ್ಯಾಚ್ ಆಗಿ. ನನಗೆ ಸ್ಯಾರಿ ತೊಗೋಬೇಕು ಅಂದರೆ ಈ ಥರ ಸಖತ್ತಾಗಿರೋ ತೊಗೋಬೇಕಿಲ್ಲ, ತೊಗೊಳ್ಳೇಬಾರ್ದು. ಅದಕ್ಕೆ ಯಾವ ತೊಗೊಳೋದನ್ನ ತೊಗೊಳ್ತೀನಿ. ಈ ಥರ ಇದೆಲ್ಲ ಯಾವಾಗ ಆಗ್ತೀನಿ ಗೊತ್ತಾ, ಯಾರಾದರೂ ಮಿನಿಸ್ಟ್ರು ಮನೆಗೆ ಫಂಕ್ಷನ್ ಇರುತ್ತಲ್ಲ, ಐ ಮೀನ್ ನಮ್ಮ ಕಸಿನ್ ಒಬ್ಬರಿದ್ದಾರೆ, ಅಲ್ಲಿ ಹೋಗ್ತೀವಿ. ಮೀನ್ಸ್ ಆ ಟೈಮಲ್ಲಿ ಅವ್ರ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ, ಆವಾಗ ಹಾಕ್ಕೊಳ್ತೀನಿ. ಅಂದರೆ ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಮಗೆ ಏನಾದರೂ ನೋಡ್ಕೊಳ್ತೀನಿ. ವಾವ್, ಮೈಂಡ್ ಬ್ಲೋವಿಂಗ್. ಬ್ಲೌಸ್ ನೋಡಿ ಯಾವ ಥರ ಡಿಸೈನ್ ಇದೆ, ಚೆನ್ನಾಗಿದೆಯಲ್ಲ. ನಾನು ಬೇಕಂತ ಈ ಥರ ಸ್ಟಿಚ್ ಇಟ್ಟು ಹೊಲಿಸಿದ್ದು ಬ್ಲೌಸ್ನ. ನನಗೆ ಲೂಸಾಗಿರಬೇಕು, ಇದು ಟೈಟ್ ಆಗಬಾರ್ದು. ಆ್ಯಂಡ್ ಇನ್ನೊಂದು ಭಯ ಏನಂದರೆ ಇದೆಲ್ಲ ಎಲ್ಲಿ ನನ್ನ ಸ್ಯಾರಿನ ಕಿತ್ತಾಕ್ಬಿಡುತ್ತೋ, ಟಚ್ ಮಾಡಿ ಅನ್ನೋದೊಂದು ಫ್ಲೋಲ್ಡ್. ಎಸ್, ಈ ಥರ ಹಾಕ್ಕೊಂಡ್ರೆ ವಾವ್, ಚೆನ್ನಾಗಿದೆ ಅಲ್ಲ. ಎಸ್ ನೋಡಿ, ಹೆಣ್ಮಕ್ಳಿಗೆ ಸ್ಯಾರಿ ಅಂದರೆ ಎಷ್ಟು ಇಷ್ಟ. ಆಮೇಲೆ ಅದು ಇಷ್ಟಪಟ್ಟು ಸ್ಯಾರಿ ತಗೊಂಡಾಗ ಆಗೋ ಖುಷಿ ಇದೆಯಲ್ಲ, ಯಾವಾಗಲೂ ತುಂಬ ಅಂದರೆ ತುಂಬ ಖುಷಿ. ಅಂತೂ ನಾನು ಹೇಳಿದ ಮಾತೆಲ್ಲ ಕೇಳುತ್ತೆ, ಆ ಥರ ಇದೆ ಸ್ಯಾರಿ. ಕಲ್ಯಾಣ್ ಸಿಲ್ಕಲ್ಲಿ ತೊಗೊಂಡಿದ್ದು, 1 year ಇನ್ನೂ ಆಗಿಲ್ಲ ಇದಕ್ಕೆ ತೊಗೊಂಡು. ಆ್ಯಂಡ್ ಇದನ್ನು ನೀಟಾಗಿ ಫೋಲ್ಡ್ ಮಾಡಿಟ್ಟಿದ್ದೀನಿ. ಇವಾಗ ಈ ಸಲ ಚಾಕ್ಲೇಟ್ ಒಳಗಡೆ ಹಾಕಿಬಿಟ್ಟು, ಇವೆಲ್ಲ ನೀಟಾಗಿ ಪ್ಯಾಕ್ ಬರುತ್ತೆ ಸಿಲ್ಕ್ ಸ್ಯಾರಿಗೆ ಅಂತಲೇ ಜೋಡಿಸೋದಕ್ಕೆ, ಅದು ತೊಗೊಂಡ್ಬಿಟ್ಟು ಆನ್ಲೈನಲ್ಲಿ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ವ್ಲಾಗ್ಸ್ ನಾನು ಬ್ಯೂಟಿ ಸ್ಕಿನ್ ಗ್ಲೋಯಿಂಗೆಲ್ಲ ಯಾವ ಥರ ಅಂತ ಹೇಳಿ ಹಾಕ್ತೀನಿ. ಯಾಕಂದರೆ ನಾನು ಇದು ನನ್ನ ರಿಯಲ್ ಕಲರ್ ಎಲ್ಲ ನಾನು ತುಂಬ ಬ್ರೈಟು ನನಗೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಓಲ್ಡ್ ಫ್ರೆಂಡ್ಸ್ಗೆ ಹೆವಿ ಕಲರ್ ಇದ್ದಿದ್ದು. ಯಾವುದೋ ಒಂದು ಸ್ಕಿನ್ ಏನೋ ಪ್ರಾಬ್ಲಮ್ ಆಯಿತು, ಅವಾಗ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದೆ. ಆ ಟೈಮಲ್ಲಿ ನಾನು ವಿಲೇಜ್ಗೆ ಹೋಗಿದ್ದೆ 1.5 2 month. ಆವಾಗ ಅದು ನಿಯರ್ ತಮಿಳ್ನಾಡು ಬಾರ್ಡ್ರು. ಸೊ ಅದಕ್ಕೆ ಫೇಸ್ ಎಲ್ಲ ಹಾಳಾಗಿ ಹೋಗ್ಬಿಡ್ತು ನಂದು. ಮತ್ತು ಇವಾಗ ರಿಕವರ್ ಆಗ್ತಾಯಿದೆ. ಏನು ಮೆಡಿಕೇಷನ್ ಎಲ್ಲ ತೊಗೊಳ್ತಾ ಇಲ್ಲ. ನಾರ್ಮಲಾಗಿ ನನ್ನ ಡಾಕ್ಟ್ರ್ ಹೇಳಿದರು, ನನ್ನ ಸ್ಕಿನ್ ನಾರ್ಮಲ್ ಪ್ಯೂರ್ ವೈಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಆವಾಗ ಅದಕ್ಕೋಸ್ಕರ ನನ್ನ ಸ್ಕಿನ್ ರೋಟೀನ್ ಆ್ಯಂಡ್ ಏನಿದೆ ಬ್ಯೂಟಿ ಟಿಪ್ಸ್ ಅವೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮಿನಿ ವಿಡಿಯೋ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ. ಆ್ಯಂಡ್ ಬನ್ನಿ ಫ್ರೆಂಡ್ಸ್, ಇವಾಗ ಈ ತೆಗ್ದಾಕಿರೋ ಬಟ್ಟೆನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಮಲ್ಕೋತೀನಿ. ಯಾಕಂದರೆ ಟೈಮ್ ಆಲ್ರೆಡಿ 10:30. ಟೈಮ್ ಕಾಣಿಸ್ತಿದೆಯಾ ನಿಮಗೆ? ಟೈಮ್ ಈಸ್ 10:30. ಟೈಮ್ 10:30 ಆಯಿತು. ಎಲ್ಲರೂ ಮಲ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ, ಟೇಕ್ ಕೇರ್, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಲೈಕ್ಗಿಂತ ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಮತ್ತೆ ಗುಡ್ ನೈಟ್ ಹೇಳಿ ಮತ್ತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.